ನಮ್ಮಪ್ಪನಿಗೆ ಬೆಳಗ್ಗೆ 5 ಗಂಟೆಗೆ ನಮ್ಮನೆ ಮುಂದೆ ಬನ್ನಿ, ಇಡೀ ರೋಡ್ ಅಲ್ಲ ನಮ್ಮನೆ ಎಲ್ಲ ಗುಡ್ಸಿ, ಇಡೀ ರೋಡ್ ಎಲ್ಲ ಗುಡ್ಸಿ, ಆ ಮನೆ ಗಿಡದ ನೀರ್ ಹಾಕಿ, ಅದ್ರ ಕೊಂಬೆ ಬೆಂಡಾಗಿದ್ರೆ ಅದನ್ನ ಹುಡುಗನಿಗೆ ದುಡ್ಡು ಕೊಟ್ಬಿಟ್ಟು ಕಟ್ಸಿ, ಅಲ್ಲಿ ಹಣ್ಣು ಬಿಟ್ಟಿದ್ರೆ ಅದನ್ನ ಕಿತ್ಸಿ ಊರವ್ರಿಗೆಲ್ಲ ಹಂಚಿ, ಅಂದ್ರೆ ಅಷ್ಟು ಸಮಾಜ ಸೇವೆ. ಅದು ಬಿಟ್ಟು 750 ಕೇಸು ಗೌರ್ಮೆಂಟ್ ಇಲಾಖೆ ಮೇಲೆ ಹಾಕಿ ಗೆದ್ದಿದ್ದಾರೆ. ಅದು ರೆಕಾರ್ಡ್ ಬ್ರೇಕ್ ಅಂತಾನೆ ಹೇಳ್ತೀನಿ. ನಮ್ಮ ತಂದೆ ಬಂದು ಕರ್ನಾಟಕದಲ್ಲಿ ಯಾರು ಏನ್ ಮಾಡಿದ್ದಾರೆ ಅವ್ರಿಗಿಂತ 100ರಷ್ಟು ಜಾಸ್ತಿ ನಮ್ಮಪ್ಪ ಕೇಸ್ ಹಾಕಿ ಗೆದ್ದಿದ್ದಾರೆ. ಅದು ಏನು ವಿರೋಧ ಅಂದ್ರೆ ಲಂಚ ತಗೊಳ್ತಾ ಇರ್ತಾರೆ, ಗೋಲ್ಮಾಲ್ ಮಾಡಿರ್ತಾರೆ, ಇಲ್ಲ ಅಕ್ವೈರ್ ಮಾಡ್ಕೊಂಡ್ಬಿಟ್ಟಿರ್ತಾರೆ ಗೌರ್ಮೆಂಟ್ ಜಾಗನ, ಆ ತರದ್ರಲ್ಲಿ ನಮ್ಮಪ್ಪನೇ ನಂಬರ್ 1 ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ಸಮಾಜ ಸೇವಕರೇ ಲಾಯರ್ ಯಾವ ಇಲ್ಲ, ಅವ್ರು ಏನು ಇಲ್ಲ, ವೆಟರ್ನರಿ ಡಾಕ್ಟರ್, ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ರು, ರಿಟೈರ್ಡ್ ಆದ್ರು. ಅಂದ್ರೆ ಆ ಟೈಮಲ್ಲಿ ಎಲ್ಲ ತುಂಬಾ ಗೌರ್ಮೆಂಟ್ ಅವರೆಲ್ಲ ತೊಂದರೆ ಕೊಟ್ಟಿರೋದ್ರಿಂದ ಸಿಟ್ಟಿಗೆ ಇವಾಗ ಸಮಾಜ ಸೇವೆಗೆ ರಿಟೈರ್ಡ್ ಆಗ್ತಿದಂಗೆ ಎಲ್ಲರೂ ಡಾಕ್ಟರ್ ಗಿರಿನ ಕಂಟಿನ್ಯೂ ಮಾಡ್ತಾರೆ. ನಮ್ಮ ತಂದೆ ಏನು ಇಲ್ಲದೆ 0 ರೂಪೀಸಲ್ಲಿ ಫ್ರೀ ಸರ್ವಿಸು ಒಂದು 4 ಸಂಸ್ಥೆಗೆ ವೈಸ್ ಪ್ರೆಸಿಡೆಂಟ್ ಕರ್ನಾಟಕಕ್ಕಾಗಿದ್ದಾರೆ. ಕರ್ನಾಟಕಕ್ಕೆ ವೈಸ್ ಪ್ರೆಸಿಡೆಂಟ್ ಅಂದ್ರೆ ರಾಜ್ಯಾಧ್ಯಕ್ಷರಾಗಿದ್ದಾರೆ. ಅದು ಇಲ್ಲಿಗಲ್ ಕೆಲಸ ಮಾಡೋರ ಮೇಲೆ ಕೇಸ್ ಹಾಕಿ 750 ಕೇಸ್ ಗೆದ್ದಿದ್ದಾರೆ. ರೀಸೆಂಟ್ ಆಗಿ ಒಬ್ರು ದೊಡ್ಡ ಮನುಷ್ಯರ ಮೇಲೆ ಕೇಸ್ ಹಾಕಿ ಎಲ್ಲ ಒಡಿಸಿ ಗೆದ್ದಿದ್ದಾರೆ. ಅದೆಲ್ಲ ಹೆಸರು ಹೇಳಕ್ ಇಷ್ಟಪಡಲ್ಲ, ಆದ್ರೆ ಹೆಸರು ಬರೋದು ಬಂದು ಪ್ರೆಸಿಡೆಂಟ್ದು, ಆದ್ರೆ ಕೆಲಸ ಮಾಡಿರೋದೆಲ್ಲ ನಮ್ಮ ಅಪ್ಪ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಷ್ಟು ಫೈಲು ಆ ಕೇಸ್ದು ನಮ್ಮನೇಲಿ ನನ್ನ ಅಡ್ರೆಸ್ ಅಲ್ಲಿ ತೋರಿಸ್ತೀನಿ.